ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 12/10/2025. ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ವಿಳಾಜ್ ಡೇಟ್ ಆಗಿದೆ 17/3/2007. ಶ್ರೇಷ್ಠ ವೃತ್ತಿಯಿಂದ ಶಕ್ತಿಶಾಲಿ ವೈಬ್ರೇಷನ್ ಮತ್ತು ವಾಯುಮಂಡಲವನ್ನು ಮಾಡುವಂತ ತೀವ್ರ ಪುರುಷಾರ್ಥಿ ಮಾಡಿ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಇಂದು ಪ್ರೀತಿ ಮತ್ತು ಶಕ್ತಿ ಸಾಗರ ಬಾಪ್ತಾದ ತನ್ನ ಸ್ನೇಹಿ ಬಹಳ ಕಾಲದಿಂದ ಅಗಲಿ ಸಿಕ್ಕಿರುವಂತ ಮುದ್ದಾದ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಎಲ್ಲಾ ಮಕ್ಕಳು ದೂರ ದೂರದಿಂದ ಸ್ನೇಹದ ಆಕರ್ಷಣೆಯಿಂದ ಮಿಲನ ಮಾಡಲು ತಲುಪಿದ್ದೀರಿ. ಭಲೆ ಸಮ್ಮುಖದಲ್ಲಿ ಕುಳಿತಿರಬಹುದು, ದೇಶ ವಿದೇಶಗಳಲ್ಲಿ ಕುಳಿತು ಸ್ನೇಹದ ಮಿಲನವನ್ನು ಮಾಡುತ್ತಿರಬಹುದು. ಬಾಪ್ತಾದ 4 ಕಡೆಯ ಸರ್ವ ಸ್ನೇಹಿ ಸರ್ವ ಸಹಯೋಗಿ ಜೊತೆಗಾರ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ. ಬಾಪ್ತಾದ ನೋಡುತ್ತಿದ್ದೇವೆ. ಮೆಜಾರಿಟಿ ಮಕ್ಕಳಿಗೆ ಹೃದಯದಲ್ಲಿ ಒಂದೇ ಸಂಕಲ್ಪವಿದೆ. ಈಗ ಆದಷ್ಟು ಬೇಗನೆ ತಂದೆ ಪ್ರತ್ಯಕ್ಷತೆ ಮಾಡಿ ಬಿಡಬೇಕು. ತಂದೆ ತಿಳಿಸುತ್ತೇವೆ, ಎಲ್ಲಾ ಮಕ್ಕಳಿಗೆ ಉತ್ಸಾಹ ಬಹಳ ಚೆನ್ನಾಗಿದೆ. ಆದರೆ ಯಾವಾಗ ಮೊದಲು ತನ್ನನ್ನು ತಂದೆ ಸಮಾನ ಸಂಪನ್ನ ಸಂಪೂರ್ಣರಾಗಿ ಪ್ರತ್ಯಕ್ಷ ಮಾಡುತ್ತೀರೋ ಆಗ ತಂದೆ ಪ್ರತ್ಯಕ್ಷತೆ ಆಗುವುದು. ಯಾವಾಗ ಪ್ರತ್ಯಕ್ಷತೆ ಆಗುತ್ತದೆ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ. ತಂದೆಯೂ ಸಹ ನೀವೇ ಹೇಳಿ, ನೀವು ಸ್ವಯಂವನ್ನು ತಂದೆ ಸಮಾನ ಪ್ರತ್ಯಕ್ಷ ಮಾಡಿಕೊಂಡಿದ್ದೀರಾ? ತಂದೆಯು ಎಂದೂ ಕೇಳುತ್ತೇವೆ, ತಾವು ಸಂಪನ್ನರಾಗುವ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ? ವಿದೇಶದವರು ಹೇಳುತ್ತಾರೆ, 1 ವರ್ಷಕ್ಕೆ ಮೊದಲೇ ದಿನಾಂಕವನ್ನು ನಿಗದಿಪಡಿಸಿಕೊಂಡಿದ್ದೀರಾ? ಅಂದಾಗ ತಾವು ತಂದೆ ಸಮಾನರಾಗಲು ಪರಸ್ಪರ ಮೀಟಿಂಗ್ ಮಾಡಿ ದಿನಾಂಕವನ್ನು ನಿಗದಿಪಡಿಸಿಕೊಂಡಿದ್ದೀರಾ? ನಿಗದಿ ಮಾಡಿದ್ದೀರಾ? ಬಾಪ್ತಾದ ನೋಡುತ್ತೇವೆ. ಇತ್ತೀಚೆಗೆ ಪ್ರತಿಯೊಂದು ವರ್ಗದ ಮೀಟಿಂಗ್ ಬಹಳ ನಡೆಯುತ್ತದೆ. ಡಬಲ್ ವಿದೇಶಿಯರು ಸಹ ಮೀಟಿಂಗ್ ಮಾಡುತ್ತಿರುವುದನ್ನು ಬಾಪ್ತಾದ ಕೇಳಿದೆವು. ಬಹಳ ಚೆನ್ನಾಗಿದೆ. ಎಲ್ಲಾ ಮೀಟಿಂಗ್ ಸಮಾಚಾರಗಳು ತಲುಪಿಬಿಡುತ್ತವೆ. ಅಂದಾಗ ಬಾಪ್ತಾದ ಈ ದಿನಾಂಕವನ್ನು ಯಾವಾಗ ನಿಗದಿಪಡಿಸಿಕೊಳ್ಳುತ್ತೀರಿ ಎಂದು ಕೇಳುತ್ತೇವೆ. ಈ ದಿನಾಂಕವನ್ನು ಡ್ರಾಮಾ ನಿಗದಿಪಡಿಸುತ್ತದೆಯೋ ಅಥವಾ ತಾವು ನಿಗದಿಪಡಿಸುತ್ತೀರೋ? ಯಾರು ಮಾಡುತ್ತಾರೆ? ಲಕ್ಷ್ಯವನ್ನಂತೂ ತಾವೇ ಇಡಬೇಕಾಗುತ್ತದೆ. ಲಕ್ಷ್ಯವಂತೂ ಬಹಳ ಚೆನ್ನಾಗಿದೆ. ಬಹಳ ಉತ್ತಮವಾದದ್ದನ್ನೇ ಇಟ್ಟುಕೊಂಡಿದ್ದೀರಿ. ಈಗ ಎಂಥ ಲಕ್ಷ್ಯವನ್ನು ಇಟ್ಟಿದ್ದೀರೋ ಅದರಂತೆ ಲಕ್ಷಣ, ಶ್ರೇಷ್ಠ ಲಕ್ಷ್ಯ, ಶ್ರೇಷ್ಠ ಗುರಿಯ ಸಮಾನರಾಗಬೇಕಾಗಿದೆ. ಈಗ ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಅಂತರವಿದೆ. ಯಾವಾಗ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗುತ್ತದೆ ಆಗ ಲಕ್ಷ್ಯವು ಪ್ರತ್ಯಕ್ಷದಲ್ಲಿ ಕಂಡುಬರುತ್ತದೆ. ಎಲ್ಲಾ ಮಕ್ಕಳು ಯಾವಾಗ ಅಮೃತ ವೇಳೆ ಮಿಲನ ಮಾಡುತ್ತೀರಿ ಮತ್ತು ಸಂಕಲ್ಪ ಮಾಡುತ್ತೀರಿ, ಅದು ಬಹಳ ಚೆನ್ನಾಗಿ ಮಾಡುತ್ತೀರಿ. ಬಾಪ್ತಾದರವರ 4 ಕಡೆಯ ಪ್ರತಿಯೊಬ್ಬ ಮಗುವಿನ ಆತ್ಮಿಕ ವಾರ್ತಾಲಾಪವನ್ನು ಕೇಳುತ್ತೇವೆ. ಬಹಳ ಸುಂದರ ಮಾತನ್ನು ಮಾತನಾಡುತ್ತಾರೆ. ಪುರುಷಾರ್ಥವನ್ನು ಚೆನ್ನಾಗಿ ಮಾಡುತ್ತಾರೆ. ಆದರೆ ಪುರುಷಾರ್ಥದಲ್ಲಿ ಒಂದು ಮಾತಿನ ತೀವ್ರತೆ ಬೇಕು. ಪುರುಷಾರ್ಥವಿದೆ, ಆದರೆ ತೀವ್ರ ಪುರುಷಾರ್ಥವಿರಬೇಕು. ತೀವ್ರತೆಗಾಗಿ ದೃಢತೆಯ ಅಡಿಷನ್ಸ್ ಬೇಕು. ಬಾಪ್ತಾದರವರು ಸಮಯ ಪ್ರಮಾಣ ಈಗ ಪ್ರತಿಯೊಬ್ಬ ಮಗುವಿನ ಪ್ರತಿ ಭಲೆ ನಂಬರ್ ವಾರಿರಲಿ. ಬಾಪ್ತಾದವರಿಗೆ ತಿಳಿದಿದೆ, ನಂಬರ್ 1ನಲ್ಲಿಯೂ ತೀವ್ರ ಪುರುಷಾರ್ಥವಿರಲಿ. ಇದರ ಅವಶ್ಯಕತೆ ಇದೆ. ಸಮಯ ಸಂಪನ್ನವಾಗುವುದರಲ್ಲಿ ತೀವ್ರತೆಯಿಂದ ಸಾಗುತ್ತಿದೆ. ಆದರೆ ಈಗ ಮಕ್ಕಳು ತಂದೆ ಸಮಾನ ಆಗಲೇಬೇಕು. ಇದು ಸಹ ನಿಶ್ಚಿತವಾಗಿದೆ. ಕೇವಲ ಇದರಲ್ಲಿ ತೀವ್ರತೆ ಇರಬೇಕು. ಪ್ರತಿಯೊಬ್ಬರೂ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಾನು ಸದಾ ತೀವ್ರ ಪುರುಷಾರ್ಥಿ ಆಗಿದ್ದೇನೆ. ಏಕೆಂದರೆ ಪುರುಷಾರ್ಥದಲ್ಲಿ ಪೇಪರ್ ಪರಿಸ್ಥಿತಿ ಬಹಳಷ್ಟು ಬರುತ್ತವೆ, ಬರಲೇಬೇಕು. ಆದರೆ ತೀವ್ರ ಪುರುಷಾರ್ಥಕ್ಕಾಗಿ ಪೇಪರ್ನಲ್ಲಿ ಪಾಸ್ ಆಗುವುದು ಅಷ್ಟೇ ನಿಶ್ಚಿತವಾಗಿದೆ. ತೀವ್ರ ಪುರುಷಾರ್ಥ ಪೇಪರ್ನಲ್ಲಿ ಪಾಸ್ ಆಗುವುದು ನಿಶ್ಚಿತವಾಗಿದೆ. ನಿಶ್ಚಿತ ಆಗಬೇಕು ಎಂದಲ್ಲ, ಹಾಗೇ ಬಿಟ್ಟಿದ್ದೇವೆ. ಇದು ನಿಶ್ಚಿತವಾಗಿದೆ. ಸೇವೆಯನ್ನು ಸಹ ಎಲ್ಲರೂ ಚೆನ್ನಾಗಿ ಉತ್ಸಾಹದಿಂದ ಮಾಡುತ್ತೀರಿ. ಆದರೆ ಬಾಪ್ತಾದ ಮೊದಲು ತಿಳಿಸಿದ್ದೆವು, ವರ್ತಮಾನ ಸಮಯ ಪ್ರಮಾಣ ಒಂದೇ ಸಮಯದಲ್ಲಿ ಮನಸ್ಸ ವಾಚ ಕರ್ಮಣ ಅರ್ಥಾತ್ ಚಲನೆ ಮತ್ತು ಚೆಹರೆ ಮೂಲಕ 3 ಪ್ರಕಾರದ ಸೇವೆಯನ್ನು ಮಾಡಿ ಮನಸ್ಸಿನ ಮೂಲಕ ಅನುಭವ ಮಾಡಿಸೋದು, ವಾಣಿ ಮೂಲಕ ಜ್ಞಾನದ ಖಜಾನೆ ಪರಿಚಯ ಕೊಡೋದು ಮತ್ತು ಚಲನೆ ಮತ್ತು ಚೆಹರೆ ಮೂಲಕ ಸಂಪೂರ್ಣ ಯೋಗಿ ಜೀವನದ ಪ್ರತ್ಯಕ್ಷ ರೂಪದಲ್ಲಿ ಅನುಭೂತಿ ಮಾಡಿಸೋದು. 3 ಸೇವೆಯನ್ನು ಒಂದೇ ಸಮಯದಲ್ಲಿ ಮಾಡಬೇಕಾಗಿದೆ. ಬೇರೆ ಬೇರೆ ಮಾಡುವುದಲ್ಲ. ಸಮಯ ಕಡಿಮೆ ಇದೆ. ಸೇವೆ ಇವುಗಳೂ ಬಹಳಷ್ಟು ಮಾಡಬೇಕಾಗಿದೆ. ಬಾಪ್ತಾದ ನೋಡಿದ್ದೇವೆ.
ಎಲ್ಲದಕ್ಕಿಂತ ಸಹಜ ಸೇವೆ ಸಾಧನ ವೃತ್ತಿಯ ಮೂಲಕ ವೈಬ್ರೇಷನ್ ಮಾಡುವುದು. ವೈಬ್ರೇಷನ್ನಿನ ಮೂಲಕ ವಾಯುಮಂಡಲವನ್ನು ಮಾಡುವುದು. ಏಕೆಂದರೆ ವೃತ್ತಿಯು ಎಲ್ಲದಕ್ಕಿಂತ ಬಹಳ ತೀವ್ರವಾಗಿ ಸಾಧನವಾಗಿದೆ. ಹೇಗೆ ವಿಜ್ಞಾನದ ರಾಕೆಟ್ ವೇಗವಾಗಿ ಹೋಗುತ್ತದೆ, ಹಾಗೆಯೇ ತಮ್ಮ ಆತ್ಮಿಕ ಶುಭಭಾವನೆ, ಶುಭಕಾಮನೆ ವೃತ್ತಿ, ದೃಷ್ಟಿ ಮತ್ತು ಸೃಷ್ಟಿಯನ್ನು ಬದಲಾಯಿಸಿ ಬಿಡುತ್ತದೆ. ಒಂದೇ ಸ್ಥಾನದಲ್ಲಿ ಕುಳಿತಿದ್ದರೂ ವೃತ್ತಿಯ ಮೂಲಕ ಸೇವೆಯನ್ನು ಮಾಡಬಹುದು. ಕೇಳಿರುವಂಥ ಮಾತುಗಳನ್ನು ಮರೆತು ಹೋಗ್ಬೋದು. ಆದರೆ ವಾಯುಮಂಡಲದಲ್ಲಿ ಅನುಭವ ಏನಿದೆ ಅದು ಮರೆತು ಹೋಗಲು ಸಾಧ್ಯವಿಲ್ಲ. ಹೇಗೆ ಮಧುಬನದಲ್ಲಿ ಅನುಭವವನ್ನು ಮಾಡುತ್ತಾರೆ. ಬ್ರಹ್ಮ ತಂದೆಯ ಕರ್ಮಭೂಮಿ, ಯೋಗಭೂಮಿ, ಚಾರಿತ್ರ ಭೂಮಿಯ ವಾಯುಮಂಡಲವು ಇದುವರೆಗೂ ಸಹ ವಾಯುಮಂಡಲದ ಅನುಭವ ಮಾಡುತ್ತಾರೆ. ಆದರೆ ಮರೆತು ಹೋಗುವುದಿಲ್ಲ. ವಾಯುಮಂಡಲದ ಅನುಭವ ಹೃದಯದಲ್ಲಿ ಮುದ್ರಿತವಾಗಿ ಬಿಡುತ್ತದೆ. ಅಂದಮೇಲೆ ದೊಡ್ಡ ದೊಡ್ಡ ವಾಚಾದ ಮೂಲಕ ಕಾರ್ಯಕ್ರಮಗಳನ್ನು ಮಾಡುತ್ತೀರಿ. ಆದರೆ ಪ್ರತಿಯೊಬ್ಬ ತನ್ನ ಶ್ರೇಷ್ಠ ಆತ್ಮಿಕ ವೃತ್ತಿಯಿಂದ ವೈಬ್ರೇಷನ್ನಿಂದ ವಾಯುಮಂಡಲವನ್ನು ಮಾಡಬೇಕು. ಆದರೆ ವೃತ್ತಿ ಆತ್ಮೀಯನ್ನು ಮತ್ತು ಶಕ್ತಿಶಾಲಿಯಾಗಿ ಯಾವಾಗ ಆಗುತ್ತದೆ ಎಂದರೆ ಯಾವಾಗ ತಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಯಾವುದೇ ಮಾತಿನ ಉಲ್ಟಾ ವೃತ್ತಿಯ ವೈಬ್ರೇಷನ್ ಇರುವುದಿಲ್ಲ. ತನ್ನ ಮನಸ್ಸಿನ ವೃತ್ತಿ ಸದಾ ಸ್ವಚ್ಛವಾಗಿರಲಿ. ಏಕೆಂದರೆ ಯಾವುದೇ ಆತ್ಮನ ಪ್ರತಿಯು ಒಂದು ವೇಳೆ ಯಾವುದೇ ವ್ಯರ್ಥ ವೃತ್ತಿ ಅಥವಾ ಜ್ಞಾನದ ಲೆಕ್ಕದಿಂದ ಸರ್ವ ಪ್ರತಿ ವ್ಯರ್ಥ ವೃತ್ತಿ ಇದ್ದರೆ ವ್ಯರ್ಥ ಅರ್ಥಾತ್ ಕೊಳಕು. ಒಂದು ವೇಳೆ ಮನಸ್ಸಿನಲ್ಲಿ ಕೊಳಕಿದೆ ಎಂದರೆ ಶುಭ ವೃತ್ತಿಯಿಂದ ಸೇವೆಯನ್ನು ಮಾಡಲು ಆಗುವುದಿಲ್ಲ. ಅಂದಾಗ ಮೊದಲು ತನ್ನನ್ನು ತಾನು ಪರಿಶೀಲನೆ ಮಾಡಿಕೊಳ್ಳಿ. ನನ್ನ ಮನಸ್ಸಿನ ವೃತ್ತಿ ಶುಭ ಆತ್ಮೀಯತೆಯಿಂದ ಇದೆ. ವ್ಯರ್ಥ ವೃತ್ತಿಯನ್ನು ಸಹ ತಮ್ಮ ಶುಭ ಭಾವನೆ, ಶುಭ ಕಾಮನೆಯಿಂದ ವ್ಯರ್ಥನ್ನು ಸಮರ್ಥತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಬಹುದು. ಏಕೆಂದರೆ ವ್ಯರ್ಥದಿಂದ ತನ್ನ ಮನಸ್ಸಿನಲ್ಲೇ ಬೇಜಾರ ಆಗುತ್ತದಲ್ವೇ, ವ್ಯರ್ಥ ಸಂಕಲ್ಪಗಳು ನಡೆಯುತ್ತದಲ್ವೇ. ಅಂದಾಗ ಮೊದಲು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ. ನನ್ನ ಮನಸ್ಸಿನಲ್ಲಿ ಯಾವುದೇ ಏರುಪೇರು ಇಲ್ಲವೇ. ನಂಬಾರಬಾರಂತೂ ಇದ್ದೀರಿ, ಒಳ್ಳೆಯವರು ಇದ್ದೀರಿ, ಜೊತೆಯಲ್ಲಿ ಕಿರಿಕಿರಿ ಮಾಡುವವರು ಇದ್ದಾರೆ. ಆದರೆ ಇವರು ಹೀಗಿದ್ದಾರೆ, ಇದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಯಾವುದು ತಪ್ಪಿದೆ ಅದನ್ನು ತಪ್ಪೆಂದು ತಿಳಿಯುವುದು, ಯಾವುದು ಸರಿ ಇದೆ ಅದನ್ನು ಸರಿ ಎಂದು ತಿಳಿಯುವುದು ಸರಿ. ಅದನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳಬಾರದು. ತಿಳಿದುಕೊಳ್ಳುವುದು ಬೇರೆ ಮಾತಾಗಿದೆ. ಜ್ಞಾನಪೂರ್ಣರಾಗುವುದು ಒಳ್ಳೆಯದು. ತಪ್ಪನ್ನು ತಪ್ಪೆಂದು ಹೇಳುತ್ತಿರಲ್ವೇ. ಕೆಲವು ಮಕ್ಕಳು ಹೇಳುತ್ತಾರೆ, ಇವರು ಹೇಗಿದ್ದಾರೆ ಎಂಬುದು ನಿಮಗೆ ತಿಳಿದೇ ಇಲ್ಲ, ನೀವು ನೋಡಿದರೆ ಗೊತ್ತಾಗುತ್ತದೆ. ತಂದೆವು ಇದನ್ನು ಒಪ್ಪಿಕೊಳ್ಳುತ್ತೇವೆ. ನೀವು ಹೇಳುವ ಮೊದಲೇ ಇವರು ಹೀಗಿದ್ದಾರೆಂದು ಒಪ್ಪುತ್ತೇವೆ. ಆದರೆ ಇಂತಹ ಮಾತುಗಳನ್ನು ತಮ್ಮ ಹೃದಯದಲ್ಲಿ ವೃತ್ತಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಸ್ವಯಂ ಸಹ ಬೇಸರವಾಗಿ ಬಿಡುತ್ತದೆ. ಮತ್ತು ಕೆಟ್ಟ ವಸ್ತು ಒಂದು ವೇಳೆ ಮನಸ್ಸಿನಲ್ಲಿದ್ದರೆ ಹೃದಯದಲ್ಲಿದೆ ಎಂದರೆ ಎಲ್ಲಿ ಕೆಟ್ಟ ವಸ್ತು ಇದೆ, ವ್ಯರ್ಥ ಸಂಕಲ್ಪಗಳಿವೆ, ಅವರು ವಿಶ್ವ ಕಲ್ಯಾಣಕಾರಿ ಆಗಲು ಹೇಗೆ ಸಾಧ್ಯ. ತಮ್ಮೆಲ್ಲರ ಕರ್ತವ್ಯ ಏನಾಗಿದೆ. ನಾವು ಲಂಡನ್ ಕಲ್ಯಾಣಕಾರಿಗಳು, ದೆಹಲಿಯ ಕಲ್ಯಾಣಕಾರಿಗಳು, UPಯ ಕಲ್ಯಾಣಕಾರಿಗಳೆಂದು ಯಾರಾದರೂ ಹೇಳುತ್ತೀರಾ. ಅಥವಾ ಎಲ್ಲಿ ಇರುತ್ತೀರೋ ದೇಶದಲ್ಲಿ ಇದ್ದರೆಂದರೆ ಸೇವಾ ಕೇಂದ್ರದ ಕಲ್ಯಾಣಕಾರಿ ಎಂದು ಎಲ್ಲರೂ ಇದನ್ನೇ ಹೇಳುತ್ತಿರಲ್ವೇ. ಎಲ್ಲಿ ಇರುತ್ತೀರೋ ದೇಶದಲ್ಲಿಲ್ಲವೆಂದರೆ ಸೇವಾ ಕೇಂದ್ರದ ಕಲ್ಯಾಣಕಾರಿ ಎಂದು ಎಲ್ಲರೂ ಇದನ್ನು ಹೇಳುತ್ತಿರಲ್ವೇ. ನೀವೆಲ್ಲರೂ ವಿಶ್ವ ಕಲ್ಯಾಣಕಾರಿ ಎಂದು ತಮ್ಮ ಕರ್ತವ್ಯವನ್ನು ಹೇಳುತ್ತಿರಲ್ವೇ. ನೀವೆಲ್ಲರೂ ಯಾರಾಗಿದ್ದೀರಿ, ವಿಶ್ವ ಕಲ್ಯಾಣಕಾರಿಗಳಲ್ಲವೇ. ಆಗಿದ್ದೀರೆಂದರೆ ಕೈಯನ್ನೆತ್ತಿ. ವಿಶ್ವ ಕಲ್ಯಾಣಕಾರಿ ಒಳ್ಳೆಯದು ಅಂದ ಮೇಲೆ ಮನಸ್ಸಿನಲ್ಲಿ ಯಾವುದೇ ಕೆಟ್ಟಿದ್ದಿಲ್ಲವಿಲ್ಲವೇ. ತಿಳಿದುಕೊಳ್ಳೋದು ಬೇರೆ ಮಾತಾಗಿದೆ. ಇದು ಸರಿ, ಇದು ತಪ್ಪೆಂದು ತಿಳಿದುಕೊಳ್ಳಿ, ಆದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಮನಸ್ಸಿನಲ್ಲಿ ವೃತ್ತಿಯನ್ನಿಡುವುದರಿಂದ ದೃಷ್ಟಿ ಮತ್ತು ಸೃಷ್ಟಿಯು ಸಹ ಪರಿವರ್ತನೆಯಾಗಿ ಬಿಡುತ್ತದೆ. ಬಾಪ್ತಾದರವರು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೆವು. ಏನು ಕೊಟ್ಟಿದ್ದೆವು. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ. ಎಲ್ಲರೂ ಮಾಡಬಹುದು. ಮಾತೆಯರು ಮಾಡಬಹುದು, ವೃದ್ಧರು ಮಾಡಬಹುದು, ಯುವಕರು ಮಾಡಬಹುದು, ಮಕ್ಕಳು ಮಾಡಬಹುದು. ಅದು ಇದೇ ವಿಧಿಯಾಗಿದೆ. ಕೇವಲ ಒಂದು ಕೆಲಸ ಮಾಡಿ. ಯಾರೇ ಸಂಪರ್ಕದಲ್ಲಿ ಬರಲಿ ಆಶೀರ್ವಾದ ಕೊಡಿ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಭಲೆ ಅವರು ಶಾಪವನ್ನು ಕೊಡುತ್ತಾರೆ, ಆದರೆ ತಾವು ಯಾವ ಕೋರ್ಸ್ ಕೊಡುತ್ತೀರಿ. ವ್ಯರ್ಥವನ್ನು ಸಮರ್ಥದಲ್ಲಿ ಅಂದರೆ ನೆಗೆಟಿವ್ ಪಾಸಿಟಿವ್ ಅಲ್ಲಿ ಬದಲಾಯಿಸಿಕೊಳ್ಳಲು ಹೇಳುತ್ತೀರಿ. ಅಂದಮೇಲೆ ಸ್ವಯಂಗೂ ಆ ಸಮಯದಲ್ಲಿ ಕೋರ್ಸ್ ಕೊಡಬೇಕಾಗಿದೆ. ತಮ್ಮ ಚಾಲೆಂಜ್ ಏನಾಗಿದೆ. ಪ್ರಕೃತಿಯನ್ನು ತಮೋಗುಣಿಯಿಂದ ಸತೋಗುಣಿ ಮಾಡಬೇಕಾಗಿದೆ. ಇದು ಚಾಲೆಂಜ್ ಆಗಿದೆ ಅಲ್ಲವೇ. ತಾವೆಲ್ಲರೂ ಈ ಚಾಲೆಂಜ್ ಮಾಡಿದಿರಿ. ಪ್ರಕೃತಿಯನ್ನು ಸತೋ ಪ್ರದಾನ ಮಾಡಬೇಕಾಗಿದೆ, ಮಾಡಲೇಬೇಕಾಗಿದೆ ಅಲ್ಲವೇ.
ಕತ್ತನ್ನು ಅಲುಗಾಡಿಸಿ ಕೈಯನ್ನು ಅಲುಗಾಡಿಸಿ ನೋಡಿ. ಕೈ ಪರಸ್ಪರ ನೋಡಿ ಅಲುಗಾಡಿಸುವುದಿಲ್ಲ, ಹೃದಯದಿಂದ ಅಲುಗಾಡಿಸಿ. ಏಕೆಂದರೆ ಈಗ ಸಮಯ ಪ್ರಮಾಣ ವೃತ್ತಿಯಿಂದ ವಾಯುಮಂಡಲವನ್ನು ಮಾಡುವ ತೀವ್ರ ಪುರುಷಾರ್ಥವಿದೆ. ಅಂದಮೇಲೆ ವೃತ್ತಿಯಲ್ಲಿ ಒಂದು ವೇಳೆ ಸ್ವಲ್ಪ ಕೊಳಕಿದ್ದರೂ ವೃತ್ತಿಯಿಂದ ಹೇಗೆ ವಾಯುಮಂಡಲವನ್ನು ಮಾಡುತ್ತೀರಿ? ಪ್ರಕೃತಿವರೆಗೂ ತಮ್ಮ ವೈಬ್ರೇಷನ್ ಹೋಗುತ್ತದೆ, ವಾಣಿಯಿಂದ ಹೋಗುವುದಿಲ್ಲ. ವೈಬ್ರೇಷನ್ ಹೋಗುತ್ತದೆ ಮತ್ತು ವೃತ್ತಿಯಿಂದ ವೈಬ್ರೇಷನ್ ಆಗುತ್ತದೆ ಮತ್ತು ವೈಬ್ರೇಷನ್ ಇಂದ ವಾಯುಮಂಡಲವಾಗುತ್ತದೆ. ಮಧುಬನದಲ್ಲಿಯೂ ಸಹ ಎಲ್ಲರೂ ಒಂದೇ ರೀತಿಯಂತೂ ಇಲ್ಲ. ಆದರೆ ಬ್ರಹ್ಮ ತಂದೆ ಮತ್ತು ಅನನ್ಯ ಮಕ್ಕಳು ವೃತ್ತಿಯ ಮೂಲಕ ತೀವ್ರ ಪುರುಷಾರ್ಥದ ಮೂಲಕ ವಾಯುಮಂಡಲವಾಗುತ್ತದೆ. ಇದು ತಮ್ಮ ದಾದಿ ನೆನಪಿಗೆ ಬರುತ್ತಾರೆ. ದಾದಿಯು ಯಾವ ವಿಶೇಷತೆ ನೋಡಿದರು, ಹೇಗೆ ನಿಯಂತ್ರಣ ಮಾಡಿದರು, ಎಂಥವರೇ ಇರಬಹುದು ಎಂದು ಅವರ ಕಡಿಮೆಗಳನ್ನು ದಾದಿಯವರು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ. ಎಲ್ಲರಿಗೂ ಉಮಂಗ ತರಿಸಿದರು. ತಮ್ಮ ಜಗದಂಬ ತಾಯಿಯವರು ವಾಯುಮಂಡಲವನ್ನು ಮಾಡಿದರು. ತಿಳಿದಿದ್ದರೂ ಸಹ ತಮ್ಮ ವೃತ್ತಿಯನ್ನು ಸದಾ ಶುಭವಾಗಿ ಇಟ್ಟರು. ಅವರ ವಾಯುಮಂಡಲ ಅನುಭವವನ್ನು ತಾವೆಲ್ಲರೂ ಮಾಡುತ್ತಿದ್ದೀರಿ. ಬಲೆ ಫಾಲೋ ಫಾದರ್ ಆಗಿರಿ. ಆದರೆ ಬಾಪ್ತ ಯಾವಾಗಲೂ ಹೇಳುತ್ತಾರೆ, ಪ್ರತಿಯೊಬ್ಬರ ವಿಶೇಷತೆಯನ್ನು ತಿಳಿದು ವಿಶೇಷತೆಯನ್ನು ತಪ್ಪದಾಗಿ ಮಾಡಿಕೊಳ್ಳಿ ಮತ್ತು ಪ್ರತಿಯೊಬ್ಬರ ಮಗು ನೋಟ್ ಮಾಡಿಕೊಳ್ಳಿ. ಯಾರು ಬಾಪ್ತಾದರ ಮಗುವಾಗಿದ್ದಾರೆ ಆ ಒಬ್ಬೊಬ್ಬ ಮಗುವಿನಲ್ಲಿ ಭಲೆ 3ನೇ ನಂಬರ್ನವರಾಗಿರ್ಬೋದು. ಆದರೆ ಈ ಡ್ರಾಮಾದ ವಿಶೇಷತೆಯಾಗಿದೆ, ಬಾಪ್ತಾದರ ವರದಾನವಿದೆ. ಎಲ್ಲ ಮಕ್ಕಳಲ್ಲಿ ಭಲೆ 99 ಅವಗುಣಗಳಿರಬಹುದು, ಆದರೆ ಅವಶ್ಯವಾಗಿ ಒಂದು ವಿಶೇಷತೆ ಇದೆ. ಆ ವಿಶೇಷತೆಯಿಂದ ನನ್ನ ಬಾಬಾ ಎಂದು ಹೇಳಲು ಅಧಿಕಾರಿಯಾಗಿದ್ದಾರೆ, ಪರವಶವಾಗಿದ್ದಾರೆ. ಆದರೆ ತಂದೆಯೊಂದಿಗೆ ತುಂಡರಿಸಲಾರದ ಪ್ರೀತಿ ಇದೆ. ಆದ್ದರಿಂದ ಬಾಪ್ತದ ಈಗ ಸಮಯದ ಸಮೀಪತೆಯ ಅನುಸಾರ ಯಾವುದೆಲ್ಲ ತಂದೆಯ ಸ್ಥಾನಗಳಿವೆ, ಭಲೆ ಹಳ್ಳಿ ಇರಬಹುದು, ಭಲೆ ದೊಡ್ಡ ಜೋನ್ ಇರಬಹುದು, ಸೇವಾ ಕೇಂದ್ರ ಇರಬಹುದು, ಆದರೆ ಪ್ರತಿಯೊಂದು ಸ್ಥಾನ ಮತ್ತು ಜೊತೆಗಾರರಲ್ಲಿ ಶ್ರೇಷ್ಠ ವೃತ್ತಿಯ ವಾಯುಮಂಡಲದ ಅವಶ್ಯಕತೆ ಇದೆ. ಕೇವಲ ಒಂದು ಅಕ್ಷರದ ನೆನಪಿಟ್ಟುಕೊಳ್ಳಿ. ಒಂದು ವೇಳೆ ಯಾರೇ ಶಾಪ ಕೊಟ್ಟರೂ ತೆಗೆದುಕೊಳ್ಳುವರು ಯಾರು? ಕೊಡುವವರು ತೆಗೆದುಕೊಳ್ಳುತ್ತಾರೆಯೋ, ಒಬ್ಬರಿರುತ್ತಾರೆಯೋ ಅಥವಾ ಇಬ್ಬರು? ಇದು ಒಂದು ವೇಳೆ ಯಾರಾದರೂ ತಮಗೆ ಕೆಟ್ಟ ವಸ್ತುವನ್ನು ಕೊಡುತ್ತಾರೆಂದರೆ ನೀವು ಏನು ಮಾಡುತ್ತೀರಿ? ತಮ್ಮ ಬಳಿ ಇಟ್ಟುಕೊಳ್ತೀರಾ, ಇಲ್ಲವೇ ಹಿಂತಿರುಗಿ ಕೊಡುತ್ತೀರಾ, ಅಥವಾ ಹೊರಗೆ ಹಾಕುತ್ತೀರಾ? ಹೊರಗೆ ಹಾಕುತ್ತೀರೋ ಅಥವಾ ಅಲೆಮಾರಿನಲ್ಲಿ ಸಂಭಾಲನೆ ಮಾಡಿ ಇಟ್ಟುಕೊಳ್ತೀರೋ? ಹೃದಯದಲ್ಲಿ ಸಂಭಾಲನೆ ಮಾಡಿ ಇಟ್ಟುಕೊಳ್ಳಿ. ತಮ್ಮ ಹೃದಯವು ಬಾಪ್ತಾದರ ಸಿಂಹಾಸನವಾಗಿದೆ. ಆದ್ದರಿಂದ ಒಂದು ಶಬ್ದವನ್ನು ಈಗ ಮನಸ್ಸಿನಲ್ಲಿ ಪಕ್ಕಾ ನೆನಪಿಟ್ಟುಕೊಳ್ಳಿ, ಮುಖದಿಂದಲ್ಲ, ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಆಶೀರ್ವಾದವನ್ನು ಕೊಡಬೇಕು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಯಾವುದೇ ವ್ಯರ್ಥ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಒಳ್ಳೆಯದು. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಹೊರ ಹಾಕುವುದು ನಿಮ್ಮ ಕೆಲಸವೋ ಅಥವಾ ಅನ್ಯರ ಕೆಲಸವೋ? ಈಗ ವಿಶ್ವದಲ್ಲಿ ಆತ್ಮರಲ್ಲಿ ತೀವ್ರ ವೇಗದ ಸೇವೆಯಿಂದ ವಾಯುಮಂಡಲವನ್ನು ಮಾಡಲು ಸಾಧ್ಯ. ವಿಶ್ವ ಪರಿವರ್ತನೆ ಮಾಡಬೇಕಲ್ಲವೇ? ಈಗ ಏನೇನು ನೆನಪಿಟ್ಟುಕೊಳ್ಳುತ್ತೀರಿ? ಮನಸ್ಸಿನಿಂದ ನೆನಪಿಟ್ಟುಕೊಂಡಿರಾ? ಆಶೀರ್ವಾದ ಎಂಬ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಅಷ್ಟೇ. ಏಕೆಂದರೆ ತಮ್ಮ ಜಡಚಿತ್ರ ಏನೇನು ಕೊಡುತ್ತದೆ? ಆಶೀರ್ವಾದವನ್ನು ಕೊಡುತ್ತದೆ ಅಲ್ಲವೇ? ಮಂದಿರದಲ್ಲಿ ಹೋದಾಗ ಏನೇನು ಬಿಡುತ್ತೀರಿ? ಆಶೀರ್ವಾದವನ್ನು ಕೇಳುತ್ತೀರಿ, ಆಶೀರ್ವಾದ ಸಿಗುತ್ತದೆ. ಆದ್ದರಿಂದಲೇ ಆಶೀರ್ವಾದವನ್ನು ಬಿಡುತ್ತಾರೆ. ನಿಮ್ಮ ಜಡಚಿತ್ರವು ಅಂತಿಮ ಜನ್ಮದವರೆಗೆ ಆಶೀರ್ವಾದವನ್ನು ಕೊಡುತ್ತಿದೆ. ವೃತ್ತಿಯಿಂದ ಅವರ ಕಾಮನೆಯನ್ನು ಪೂರ್ಣ ಮಾಡುತ್ತದೆ. ಆದಮೇಲೆ ತಾವು ಪದೇ ಪದೇ ಈ ರೀತಿಯ ಆಶೀರ್ವಾದ ಕೊಡುವಂಥವರಾಗಿದ್ದೀರಾ. ಆ ಕಾರಣ ನಿಮ್ಮ ಚಿತ್ರಗಳು ಸಹ ಇಲ್ಲಿಯವರೆಗೂ ಆಶೀರ್ವಾದಗಳು ಕೊಡುತ್ತಿವೆ. ಒಂದು ವೇಳೆ ಪರವಶ ಆತ್ಮರಿಗೆ ಕ್ಷಮಾಸಾಗರನ ಮಕ್ಕಳು ಸ್ವಲ್ಪ ಕ್ಷಮೆ ಕೊಡುತ್ತಿರಂದರೂ ಒಳ್ಳೆಯದಲ್ಲವೇ? ಅಂದಮೇಲೆ ತಾವೆಲ್ಲರೂ ಮಾಸ್ಟರ್ ಕ್ಷಮಾಸಾಗರ ಆಗಿದ್ದಿರಲ್ವೇ? ಆಗಿದ್ದೀರಾ ಅಥವಾ ಇಲ್ಲವೇ? ಆಗಿದ್ದಿರಲ್ವೇ? ಮೊದಲು ನಾನು ಎಂದು ಹೇಳಿ, ಇದರಲ್ಲಿ ಹೇ ಅರ್ಜುನರಾಗಿರಿ, ಇಂಥ ವಾಯುಮಂಡಲ ಮಾಡಿರಿ. ನಿಮ್ಮ ಮುಂದೆ ಯಾರೇ ಬರುತ್ತಾರೆ ಅಂದರೂ ಅವರಿಗೆ ಸ್ವಲ್ಪ ಸ್ನೇಹವಾದರೂ ಪಡೆಯಲಿ, ಸಹಯೋಗ ಪಡೆಯಲಿ, ಕ್ಷಮೆಯನ್ನು ಅನುಭವ ಮಾಡಲಿ, ಸಾಹಸದ ಅನುಭವ ಮಾಡಲಿ, ಸಹಯೋಗದ ಅನುಭವ ಮಾಡಲಿ, ಉಮಂಗೋತ್ಸಾಹದ ಅನುಭವ ಮಾಡಲಿ. ಈಗ ಮಾಡಲು ಸಾಧ್ಯವೇ?
ಮೊದಲು ಸಾಲಿನವರು ಮಾಡಲು ಸಾಧ್ಯವೇ? ಕೈಯನ್ನೆತ್ತಿ. ಮೊದಲು ಮಾಡಬೇಕಾಗುತ್ತದೆ. ಮೊದಲು ಸಾಲಿನವರು ಟೀಚರ್ಸ್ ಎಲ್ಲರೂ ಮಾಡುತ್ತೀರಾ? ಎಲ್ಲಾ ಸ್ಥಾನಗಳಿಂದ ಮಕ್ಕಳ ಇಮೇಲ್ ಮತ್ತು ಪತ್ರಗಳು ಬರುತ್ತಿರುತ್ತವೆ. ಆದರೆ ಯಾರು ಪತ್ರವನ್ನು ಬರೆದಿಲ್ಲ. ಆದರೆ ಸಂಕಲ್ಪ ಮಾಡಿದ್ದೀರೆಂದರೆ ಸಂಕಲ್ಪದವರ ನೆನಪು ಪ್ರೀತಿಯ ಬಾಪ್ತದವರ ಬಳಿ ತಲುಪಿದೆ. ಪತ್ರಗಳು ಬಹಳ ಮಧುರವಾಗಿ ಬರೆಯುತ್ತಾರೆ. ಪತ್ರಗಳನ್ನು ಈ ರೀತಿ ಬರೆಯುತ್ತಾರೆ, ಯಾವುದೂ ಗೊತ್ತೇ ಇಲ್ಲ. ಉಮಂಗ ಉತ್ಸಾಹದಿಂದ ಹಾರುತ್ತಲೇ ಇರುತ್ತಾರೆ. ಆದರೂ ಒಳ್ಳೆಯದೇ ಆಗಿದೆ. ಪತ್ರ ಬರೆಯುವುದರಿಂದ ತನ್ನನ್ನು ಬಂಧನದಲ್ಲಿ ಬಂಧಿಸಿಕೊಳ್ಳುತ್ತಾರೆ. ಪ್ರತಿಜ್ಞೆ ಮಾಡುತ್ತಿರಲ್ಲವೇ? ಅಂದಾಗ ನಾಲ್ಕೂ ಕಡೆಯಲ್ಲಿ ಎಲ್ಲಿ ನೋಡುತ್ತಿದ್ದಾರೆ ಮತ್ತು ಕೇಳುತ್ತಿದ್ದಾರೆ ಅವರೆಲ್ಲರನ್ನು ಬಾಪ್ತದ ಸಮ್ಮುಖದಲ್ಲಿರುವವರಿಗಂತಲೂ ಮೊದಲು ನೆನಪನ್ನು ಪ್ರೀತಿಯನ್ನು ಕೊಡುತ್ತಾರೆ. ಏಕೆಂದರೆ ಬಾಪ್ತದವರಿಗೆ ತಿಳಿದಿದೆ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಸಮಯವಾಗಿದೆ. ಆದರೆ ಎಲ್ಲರೂ ಬಹಳ ಉತ್ಸಾಹದಿಂದ ಕುಳಿತಿದ್ದಾರೆ, ನೆನಪಿನಲ್ಲಿದ್ದು ಕೇಳುತ್ತಿದ್ದಾರೆ. ಒಳ್ಳೆಯದು. ಎಲ್ಲರೂ ಸಂಕಲ್ಪ ಮಾಡಿದಿರಿ ನಂಬರ್ 1 ಆಗ್ಬೇಕೆಂದು ತೀವ್ರ ಪುರುಷಾರ್ಥ ಮಾಡಿದ್ದೀರಾ? ಕೈಗಳನ್ನೆತ್ತಿ. ಒಳ್ಳೆಯದು. ಮಾಡಿದಿರಾ? ಈಗ ಟೀಚರ್ಸ್ ಕೈ ಎತ್ತುತ್ತಿದ್ದಾರೆ. ಮೊದಲನೇ ಸಾಲಿನವರಂತೂ ಆಗಿದ್ದಿರಲ್ಲವೇ? ಒಳ್ಳೆಯದು. ಬಾಪ್ತದರು ಇದೇ ಡೈರೆಕ್ಷನ್ ಕೊಟ್ಟಿದ್ದೇವೆ. ಇಡೀ ದಿನದಲ್ಲಿ 5 ನಿಮಿಷ ಸಿಕ್ಕಿದರೂ ಸಹ ಆಗ ಮನಸ್ಸಿನ ವ್ಯಾಯಾಮವನ್ನು ಮಾಡಿ. ಏಕೆಂದರೆ ವರ್ತಮಾನ ಸಮಯವು ವ್ಯಾಯಾಮ ಮಾಡುವುದಾಗಿದೆ. ಅಂದಾಗ 5 ನಿಮಿಷದಲ್ಲಿ ಮನಸ್ಸಿನ ವ್ಯಾಯಾಮವನ್ನು ಪರಂಧಾಮದಿಂದ ಕರೆತನ್ನಿ. ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ದೇವತೆಯ ನೆನಪು ಮಾಡಿ. ನಂತರ ಪೂಜ್ಯ ರೂಪದಲ್ಲಿ ನೆನಪು ಮಾಡಿ. ನಂತರ ಬ್ರಾಹ್ಮಣ ರೂಪದಲ್ಲಿ ನೆನಪು ಮಾಡಿ. ನಂತರ ದೇವತಾ ರೂಪದಲ್ಲಿ ನೆನಪು ಮಾಡಿ. ಎಷ್ಟಾಯಿತು? 5. ಅಂದಾಗ 5 ನಿಮಿಷದಲ್ಲಿ ಈ 5 ವ್ಯಾಯಾಮವನ್ನು ಮಾಡಿ. ಮತ್ತು ಇಡೀ ದಿನದಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಇದನ್ನು ಮಾಡಬಹುದು. ಇದಕ್ಕಾಗಿ ಮೈದಾನ ಬೇಕಲ್ಲ, ಓಡಬೇಕಾಗಿಲ್ಲ. ಇದಕ್ಕಾಗಿ ಕುರ್ಚಿಯೂ ಬೇಕಾಗಿಲ್ಲ, ಸ್ಥಳವೂ ಬೇಕಾಗಿಲ್ಲ, ಯಂತ್ರವೂ ಬೇಕಾಗಿಲ್ಲ. ಹೇಗೆ ಶರೀರ ವ್ಯಾಯಾಮಕ್ಕೆ ಇದೆಲ್ಲವೂ ಬೇಕಾಗಿದೆ. ಅದನ್ನು ಭಲೆ ಮಾಡಬೇಡ ಎನ್ನುವುದಿಲ್ಲ. ಆದರೆ ಈ ಮನಸ್ಸಿನ ವ್ಯಾಯಾಮ ಮನಸ್ಸನ್ನು ಸದಾ ಖುಷಿಯಾಗುತ್ತದೆ, ಒಲವು ಉತ್ಸಾಹದಲ್ಲಿಡುತ್ತದೆ, ಹಾರುವ ಕಲೆ ಅನುಭವ ಮಾಡಿಸುತ್ತದೆ. ಈಗೀಗ ಈ ವ್ಯಾಯಾಮವನ್ನು ಪ್ರಾರಂಭ ಮಾಡಿ. ಪರಂಧಾಮದಿಂದ ದೇವತೆಗಳಾಗುವವರೆಗೂ ಮಾಡಿ. ಒಳ್ಳೆಯದು. 4 ಕಡೆಯ ಸದಾ ತಮ್ಮ ವೃತ್ತಿಯಿಂದ ಆತ್ಮೀಯ ಶಕ್ತಿಶಾಲಿ ವಾಯುಮಂಡಲವನ್ನು ಮಾಡುವಂತ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ತನ್ನ ಸ್ಥಾನ ಮತ್ತು ಸ್ಥಿತಿಯನ್ನು ಶಕ್ತಿಶಾಲಿ ದೃಢ ಮಾಡಿ. ಸ್ಥಿತಿಯನ್ನು ಶಕ್ತಿಶಾಲಿ ವೈಬ್ರೇಷನ್ನಲ್ಲಿ ಶಕ್ತಿಶಾಲಿ ಅನುಭವ ಮಾಡಿಸುವಂತ ದೃಢ ಸಂಕಲ್ಪವುಳ್ಳ ಶ್ರೇಷ್ಠ ಆತ್ಮರಿಗೆ ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು. ದಯಾಹೃದಯ ಆತ್ಮರಿಗೆ ಸದಾ ತನ್ನನ್ನು ತಾನು ಹಾರುವ ಕಲೆಯಲ್ಲಿ ಅನುಭವ ಮಾಡುವಂತ ಡಬಲ್ ಲೈಟ್ ಆತ್ಮರಿಗೆ ಬಾಪ್ತದರ ನೆನಪು ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वहा बाबा वहा ವರದಾನ. ವಿಶಾಲ ಬುದ್ಧಿಯ ಮೂಲಕ ಸಂಘಟನೆಯ ಶಕ್ತಿಯ ಹೆಚ್ಚಿಸುವಂತ ಸಫಲತಾಪೂರ್ವಕ ಸಂಘಟನೆ ಶಕ್ತಿಯನ್ನು ಹೆಚ್ಚಿಸಬೇಕು. ಇದು ಬ್ರಾಹ್ಮಣ ಜೀವನದ ಮೊದಲ ಶ್ರೇಷ್ಠ ಕಾರ್ಯವಾಗಿದೆ. ಅದಕ್ಕಾಗಿ ಯಾವಾಗ ಯಾವುದೇ ಮಾತು ಮೆಜಾರಿಟಿ ಅನುಮೋದಿಸುತ್ತಾರೆ, ಆಗ ಎಲ್ಲಿ ಮೆಜಾರಿಟಿ ಇರುತ್ತದೆ ಅಲ್ಲಿ ನಾನು ಇದೇ ಆಗಿದೆ. ಸಂಘಟನೆ ಶಕ್ತಿಯನ್ನು ಹೆಚ್ಚಿಸುವುದು. ಇದರಲ್ಲಿ ದೊಡ್ಡತನವನ್ನು ತೋರಿಸಬೇಡಿ. ನನ್ನ ವಿಚಾರವಂತೂ ಬಹಳ ಚೆನ್ನಾಗಿದೆ, ಬಲೆ ಎಷ್ಟೇ ಒಳ್ಳೆಯದಾಗಿರಲಿ, ಆದರೆ ಎಲ್ಲಿ ಸಂಘಟನೆ ಮುರಿಯುತ್ತೆ ಅಲ್ಲಿ ಒಳ್ಳೆಯದು ಸಹ ಸಾಧಾರಣ ಆಗಿಬಿಡೋದು. ಆ ಸಮಯದಲ್ಲಿ ತಮ್ಮ ವಿಚಾರಗಳನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಬೇಕಾಗಿ ಬಂದರೂ ಸಹ ತ್ಯಾಗದಲ್ಲಿರುವ ಭಾಗ್ಯವಿದೆ. ಇದರಲ್ಲಿ ಸಫಲತಾ ಸ್ವರೂಪರಾಗುವಿರಿ. ಸಮೀಪದ ಸಂಬಂಧದಲ್ಲಿ ಬರುವಿರಿ. ಸ್ಲೋಗನ್: ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸಿನ ಏಕಾಗ್ರತೆ ಹೆಚ್ಚಿಸಿಕೊಳ್ಳಿ. ಅವ್ಯಕ್ತ ಸೂಚನೆ: ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಸಮಯ ಪ್ರಮಾಣ ಈಗ ಮನಸ್ಸಾ ಮತ್ತು ವಾಚಾದ ಒಟ್ಟಿಗೆ ಸೇವೆ ಮಾಡಿ. ಆದರೆ ವಾಚಾ ಸೇವೆ ಸಹಜವಾಗಿದೆ, ಮನಸ್ಸಿನಲ್ಲಿ ಗಮನ ಕೊಡುವ ಮಾತಿದೆ. ಅದಕ್ಕಾಗಿ ಸರ್ವರ ಆತ್ಮರ ಪ್ರತಿ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪವಿರಲಿ. ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ನವೀನತೆ ಇರಲಿ.
ಆಗ ಸೇವೆಯಲ್ಲಿ ಸಹಜ ಸಫಲತಾ ಸಿಗುತ್ತದೆ. ಓಂ ಶಾಂತಿ.